me forever on fire. ತನ್ನ ಸ್ನೇಹಿತೆ ಜೊತೆ ಊಟಕ್ಕೆ ಹೋಗಿದ್ದಂತಹ ಯುವಕನ ಮೇಲೆ ಗುಂಡಿನ ದಾಳಿಯಾಗಿದೆ. ಪ್ರಣೀತ್ ಕುಮಾರ್ ಎಂಬಾತನಿಗೆ ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗಳಾಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಪ್ರಣೀತ್ ಕುಮಾರ್ ಎಂಬಾತನ ಮೇಲೆ ಹಾಡು ಹಗಲೇ ಗುಂಡಿನ ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಸ್ನೇಹಿತೆ ಜೊತೆ ಊಟಕ್ಕೆ ಹೋಗಿದ್ದಂತಹ ಯುವಕನ ಮೇಲೆ ಗುಂಡಿನ ದಾಳಿಯಾಗಿದೆ. ಈ ಗುಂಡಿನ ದಾಳಿಯಲ್ಲಿ ಪ್ರಣೀತ್ ಕುಮಾರ್ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಳಗಾವಿಯ ಮಹಾಂತೇಶ ನಗರದ KMF ಡೈರಿ ಬಳಿಯಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದು. 2 ಸುತ್ತು ಗುಂಡು ಹಾರಿಸಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. 2 ಸುತ್ತು ಯುವಕನ ಮೇಲೆ ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿಸ್ತಾ ಇದ್ದಂತೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಕಣ್ಣಿನ ಪಕ್ಕದಲ್ಲಿ 1 ಗುಂಡು ತಗುಲಿದೆ. ಹೊಟ್ಟೆ ಭಾಗಕ್ಕೆ ತೊಡೆ ಭಾಗಕ್ಕೆ 1 ಗುಂಡು ತಗುಲಿ ಯುವಕನಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಬೈಕ್ ಮೇಲೆ ಬಂದಂತಹ ಇಬ್ಬರು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ದಾರೆ. ಪ್ರಣೀತ್ ಮೇಲೆ ಇಬ್ಬರು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ದಾರೆ. ಟಿಳಕವಾಡಿಯ ದ್ವಾರಕಾ ನಗರದ ನಿವಾಸಿ ಪ್ರಣೀತ್ ಕುಮಾರ್ 31 ವರ್ಷ ವಯಸ್ಸು. ಆತನ ಮೇಲೆ ಗುಂಡಿನ ದಾಳಿಯಾಗಿದೆ. ಗಾಯಾಳುವಿಗೆ ಬಿಮ್ಸ್ ಆಸ್ಪತ್ರೆಯ ICUನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಅವರು ಕೂಡ ಭೇಟಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಒಬ್ಬ ಯುವಕನ ಮೇಲೆ ಗುಂಡಿನ ದಾಳಿಯಾಗಿದ್ದರಿಂದ ಇದೀಗ ಬೆಳಗಾವಿ ಭಾಗದಲ್ಲಿ ಜನರಲ್ಲಿ ತೀವ್ರವಾಗಿ ಆತಂಕ ಕೂಡ ಎದುರಾಗ್ತಾ ಇದೆ. ಯಾಕಂದರೆ ವೆಪನ್ಗಳು ಇಷ್ಟೊಂದು ಈಸಿಯಾಗಿ ಸಿಗ್ತಾ ಇದೆಯಾ, ಮದ್ದು ಗುಂಡುಗಳು ಅಷ್ಟೊಂದು ಈಸಿಯಾಗಿ ಜನರ ಕೈಗೆ ಆಕ್ಸೆಸಿಬಲ್ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಭೀತಿ ಇದೀಗ ಜನರಿಗೆ ಕಾಡ್ತಾ ಇರುವಂಥದ್ದು. है और किधर उड़ा है पता नहीं सर. बुलेट फायरिंग हो गया, बड़ा पाव इंजर है. बुलेट मेरे खिस्से में है, इधर लगा, इधर माथे को लगा. बुलेट मेरे खिस्से में है. जीप लेके गया था मैंने, मालूम है बोल नहीं सकता सर. 2 जेंट्स 2 लेडीज, सारा 2 तो गोली मेरे पास है और किधर उड़ा है पता नहीं सर. बुलेट फायरिंग हो गया, बड़ा पाव इंजर है. बुलेट मेरे खिस्से में है, इधर लगा, इधर माथे को लगा. बुलेट मेरे खिस्से में है. जीप लेके गया था मैंने, मालूम है बोल नहीं सकता सर. 2 जेंट्स 2 लेडीज, सारा 2 तो गोली मेरे पास है और किधर उड़ा है पता नहीं सर. बुलेट फायरिंग हो गया, बड़ा पाव इंजर है. बुलेट मेरे खिस्से में है. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಪ್ರಣೀತ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಗುಂಡು ನನ್ನ ಜೇಬಲ್ಲೇ ಇದೆ, ನನ್ನ ಮೇಲೆ ಗುಂಡಿನ ದಾಳಿ ಮಾಡಿದ್ರಲ್ವೇ, ಒಂದು ಕಣ್ಣಿಗೆ ತಾಕ್ತು, ಇನ್ನೊಂದು ತೊಡೆಗೆ ಗಾಯವಾಗಿದೆ. ಆ 2 ಗುಂಡುಗಳು ನನ್ನ ಜೇಬಲ್ಲೇ ಇದೆ. 2 ಸುತ್ತು ನನ್ನ ಮೇಲೆ ಫೈರಿಂಗ್ ಮಾಡಿದ್ರು. 2 ಗುಂಡುಗಳನ್ನು ನನ್ನ ಜೇಬಲ್ಲೇ ಇಟ್ಕೊಂಡಿದ್ದೀನಿ. ಯಾರು ಗುಂಡು ಹಾರಿಸಿದ್ದಾರೆ ನನಗೆ ಗೊತ್ತು. ಪ್ರಣೀತ್ ಕುಮಾರ್ ಅವರು ಹೇಳಿದಂತಹ ಮಾತಿದು. ಯಾರು ಗುಂಡು ಹಾರಿಸಿದ್ದಾರೆ ಗೊತ್ತು, ಆದರೆ ನಾನು ಹೇಳೋದಕ್ಕಾಗಲ್ಲ. ಅಂದರೆ ಎಲ್ಲೋ ಒಂದೆಡೆ ಪ್ರಣೀತ್ ಕುಮಾರ್ನಲ್ಲಿ ಭಯ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಆ ಗುಂಡಿನ ದಾಳಿಯಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನನಗೂ ಗೊತ್ತು ಯಾರು ಗುಂಡಿನ ದಾಳಿ ಮಾಡಿದ್ದಾರೆ ಅಂತ, ಆದರೆ ಹೇಳೋದಿಲ್ಲ ಅನ್ನುವಂತಹ ಮಾತು. ಪ್ರಣೀತ್ ಕುಮಾರ್ ಆತಂಕಕ್ಕೆ ಒಳಗಾಗಿದ್ದಾರೆ, ಭೀತಿಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಣೀತ್ ಕುಮಾರ್ ಆರೋಗ್ಯ ಸ್ಥಿತಿ ಹೇಗಿದೆ? ಯಡಾ ಮಾರ್ಟಿನ್ ಅವರು ಆಸ್ಪತ್ರೆಗೆ ಬಂದು ಏನೆಲ್ಲ ಮಾಹಿತಿ ಕಲೆ ಹಾಕಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಒಂದು ಫೈರಿಂಗ್ ಆಗಿರ್ತಕ್ಕಂಥದ್ದು. ಸ್ನೇಹಿತನ ಜೊತೆಗೆ ಊಟಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಯುವಕನ ಮೇಲೆ ಒಂದು ಗುಂಡಿನ ದಾಳಿ ಆಗಿದೆ. ಪ್ರಮುಖವಾಗಿ ಬೆಳಗಾವಿಯ ಮಹಾಂತೇಶ ನಗರದ KMF ಡೈರಿ ಬಳಿ ಇರ್ತಕ್ಕಂಥ ಈ ಒಂದು ಘಟನೆ ಆಗಿದೆ. ಜೊತೆಗೆ ಏನು ಟಿಳಕವಾಡಿಯ ದ್ವಾರಕಾನಾಥ್ ನಗರದ ನಿವಾಸಿ ಆದಂತ ಪ್ರಣೀತ್ ಕುಮಾರ್ ಮೇಲೆ ಒಂದು ಗುಂಡಿನ ದಾಳಿ ಆಗಿದೆ. ಅಂದ್ರೆ ಪ್ರಮುಖವಾಗಿ ಅಂದ್ರೆ ಹೇಳ್ಬೇಕಂದ್ರೆ ಸಂತೋಷ್, ಇಲ್ಲಿ ಹುಡುಗಿ ವಿಚಾರಕ್ಕಾಗಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಣೀತ್ ಕುಮಾರ್ ಮೇಲೆ 2 ಸುತ್ತಿನ ಗುಂಡನ್ನ ಈಗಾಗಲೇ ದುಷ್ಕರ್ಮ ಹಾರಿಸಿ ಪರಾರಿಯಾಗಿದ್ದಾರೆ. ಜೊತೆಗೆ ಆತನ ಕಣ್ಣಿನಕ್ಕೆ ಮತ್ತು ತೊಡೆಯ ಭಾಗಕ್ಕೆ ಗುಂಡು ತಗುಲಿದ್ರಿಂದ ಆತನಿಗೆ ಗಂಭೀರ ಗಾಯಗಳಾಗಿರ್ತಕ್ಕಂಥದ್ದು. ಜೊತೆಗೆ ತಕ್ಷಣವೇ ಏನು ಆತನನ್ನ ನಿನ್ನೆ ರಾತ್ರಿಯೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಜೊತೆಗೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಕೂಡ ಭೇಟಿ ನೀಡಿ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ರು. ಸದ್ಯಕ್ಕೆ ಏನು ಪ್ರಣೀತ್ ಕುಮಾರ್ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆನ ಮುಂದುವರಿಸಲಾಗ್ತಾ ಇದೆ. ಈ ಒಂದು ಘಟನೆ ಆಗೋದಕ್ಕೆ ಮೂಲ ಕಾರಣ ಏನಂದ್ರೆ
ಹುಡುಗಿ ವಿಚಾರ ಅನ್ನುವಂತ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಣೀತ್ ಕುಮಾರ್ ಏನು ಓರ್ವ ಯುವತಿಯೊಂದಿಗೆ ಪ್ರೀತಿ ಮಾಡ್ತಿರ್ತಾನೆ, ಲವ್ ವಿಚಾರವಾಗಿ ಅವ್ರಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಆಗಿರುತ್ತೆ. ಹಾಗಾಗಿ ಆ ರಾಜಿ ಸಂಧಾನ ಮಾಡಿಸೋದಕ್ಕಾಗಿ ಏನು ನಿನ್ನೆ ಪ್ರಣೀತ್ ಕುಮಾರ್ ತನ್ನ ಇನ್ನೊಬ್ಬ ಸ್ನೇಹಿತೆ ಏನ್ ಗೆಳತಿ ಆಗಿರ್ತಕ್ಕಂಥ ಅವಳ ಮನೆಗೆ ಬಂದಿರ್ತಾಳೆ. ಅಲ್ಲಿ ಬಂದು ತನ್ನ ಪ್ರೀತಿಯ ವಿಚಾರನ ಅವಳ ಮುಂದೆ ವ್ಯಕ್ತಪಡಿಸ್ತಾನೆ. ಆಗ ಆ ಒಂದು ಯಾರ ಮನೆಗೆ ಬಂದಿದ್ದಾನೋ ಅವರು ಆ ಒಂದು ಯುವತಿಗೆ ಫೋನ್ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತಾರೆ. ಆರಂಭದಲ್ಲಿ ಇವರಿಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ, ತದನಂತರ ಗಲಾಟೆಗಳಾಗುತ್ತೆ. ಆ ಬಳಿಕ ಅವರ ಕುಟುಂಬಸ್ಥರು ಒಂದು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಪ್ರಣೀತ್ ಕುಮಾರ್ ಮೇಲೆ ಹಲ್ಲೆ ಮಾಡಿ ಆತನ ಮೇಲೆ ಫೈರಿಂಗ್ ಆಗಿರ್ತಕ್ಕಂಥದ್ದು. ಫೈರಿಂಗ್ ಮಿಸ್ ಆಗಿದ್ರಿಂದ ಪ್ರಣೀತ್ ಕುಮಾರ್ ಬದುಕುಳಿದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವನಿಗೆ ಮೊದಲನೇ ಗುಂಡು ಏನಿದ್ರೆ ಆತನ ಹಣೆಗೆ ಹೊಡೆದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಗುಂಡು ಏನಿದ್ರೆ ಕಿವಿಗೆ ತಾಗಿ ಹೋಗಿರ್ತಕ್ಕಂಥದ್ದು. ಜೊತೆಗೆ ಎರಡನೇ ಗುಂಡು ಹೊಟ್ಟೆ ಬಾಗಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಆತನ ತೊಡೆ ಭಾಗಕ್ಕೆ ಹತ್ತಿ ಪಾಸ್ ಆಗಿರ್ತಕ್ಕಂಥದ್ದು. ಮತ್ತು ಅವೆರಡು ಗುಂಡುಗಳು ಕೂಡ ನನ್ನ ಬಳಿ ಇದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರಣೀತ್ ಕುಮಾರ್ ಹೇಳಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಪ್ರಣೀತ್ ಯಾರನ್ನ ಪ್ರೀತಿ ಮಾಡ್ತಾ ಇದ್ನೋ ಆ ಪ್ರೀತಿ ಮಾಡಿದಂತ ಯುವತಿಯ ಕುಟುಂಬಸ್ಥರೇ ಒಂದು ಫೈರಿಂಗ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಲವ್ ವಿಚಾರವಾಗಿ ಆದಂತ ಗಲಾಟೆ ಆಗಿದ್ರಿಂದ ಪ್ರಣೀತ್ ಕುಮಾರ್ ಮಾಧ್ಯಮಗಳ ಮುಂದೆ ಘಟನೆ ವಿವರವನ್ನು ಬಿಚ್ಚಿಕೊಡೋದಕ್ಕೆ ಮುಂದಾಗ್ಲಿಲ್ಲ. ಆದ್ರೆ ನಗರ ಪೊಲೀಸ್ ಆಯುಕ್ತರ ಮುಂದೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ರಾಜಿಗೆ ಕರೆಸಿದಂತ ಸಂದರ್ಭದಲ್ಲಿ ಆತನ ಕುಟುಂಬಸ್ಥರಲ್ಲಿ ಬಂದು ದಾಳಿ ಮಾಡಿರ್ತಕ್ಕಂಥ ಪ್ರಕರಣ ಈಗ ಪತ್ತೆಯಾಗಿದೆ. ಜೊತೆಗೆ ಆಗ್ಲೇ ಆರೋಪಿಗಳೇನಿದ್ರು 4 ಜನ ಆರೋಪಿಗಳು ಬಂದಿದ್ರು ಅಂತ ಮಾಹಿತಿ ಇದ್ದು, ಆ 4 ಜನ ಆರೋಪಿಗಳನ್ನು ಬಂಧಿಸೋದಕ್ಕೆ ಏನು ಪೊಲೀಸ್ ಆಯುಕ್ತರು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಡಿಸಿಪಿ ಮತ್ತು ಎಸಿಪಿ ಮಟ್ಟದ ಅಧಿಕಾರಿಗಳಿಂದ ಆರೋಪಿಗಳ ಬಂಧನಕ್ಕೆ ನಿನ್ನೆ ರಾತ್ರಿ ಜಾಲವನ್ನು ಬೀಸಲಾಗಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಮುಂದೆ ಹೋಗ್ಬಿಡ್ರಿ